ನವೀಕರಿಸಿದ ಸರ್ಕಾರಿ ಶಾಲೆಯ ಶತಮಾನೋತ್ಸವ ಹಾವೇರಿಯ ತೇವರಮೆಳ್ಳಿಹಳ್ಳಿಯಲ್ಲಿರುವ ಶಾಲೆಯಲ್ಲಿ ನಡೀತಾ ಇದೆ. ಶತಮಾನೋತ್ಸವದಲ್ಲಿ ಈಗ ಸಿಎಂ ಬೊಮ್ಮಾಯಿ ಅವರು ಕೂಡ ಭಾಗಿಯಾಗ್ತಿದ್ದಾರೆ, ಉದ್ದೇಶಿಸಿ ಮಾತನಾಡ್ತಿದ್ದಾರೆ. ಕೇಳಿದೆ ಸಿಂದಗಿ ಗುರುಗಳೇನು ಇಲ್ಲ, ನಮ್ಮ ತಾಯಿ ತವ್ರ ಮನೆ ಇದು ಅಂತ. ಅವ್ರ ತಾಯಿ ತವ್ರ ಮನೆ, ಅದಕ್ಕೆ ನೀವೆಲ್ಲ ಕರೆದಿರಿ, ಅದಕ್ಕಾಗಿ ಅವ್ರು ಬಂದಿದ್ದಾರೆ. ಮತ್ತು ಹಿರಿಯರಾದಂಥ IG ಸಂಧಿಯವರಿದ್ದಾರೆ, ನಮ್ಮ ಲೋಕಸಭಾ ಸದಸ್ಯರಾದಂಥ ಶಿವಕುಮಾರ್ ಇದ್ದಾರೆ, ನಮ್ಮ ಇಂಗಳಗಿಯವರಿದ್ದಾರೆ, ಹಾಗೂ ಡಾಕ್ಟರ್ ಮಲಿಕ್ ಇಂಗಳಗಿಯವರಿದ್ದಾರೆ, ಪಂಚಾಕ್ಷರ ನಡುವಿನ ಮಟ್ಟಿದ್ದಾರೆ, DS ಮಾಳ್ಗಿಯವರಿದ್ದಾರೆ, ಮೋಹನ್ ಮೆಣಸಿನ್ಕಾಯಿ ಇದ್ದಾರೆ, ರುದ್ರಗೌಡ ಪಾಟೀಲರು, ರೇಖಾ ಗುರುಗಳು, ಮತ್ತು ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಯುವಕ ಸಂತೋಷ್ ಅಣ್ಣಿಗಿರಿ ಇದ್ದಾರೆ, ಹಾಗೂ ಉಪಾಧ್ಯಕ್ಷರಂಥ ಕೊಪ್ಪದವರಿದ್ದಾರೆ, ದೊಡ್ಡ ಮನೆಯವರಿದ್ದಾರೆ. ಏನು ಖರ್ಚು ಮಾಡದೆ ಅವ್ರ ಅಡುಗೆ ಮನೆಯಿಂದನೇ ಹೋಮ್ ಬೇಕರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 40,000 ಸಂಪಾದನೆ ಮಾಡ್ತಾರೆ. ನೀವು ಮಾಡಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ. ನೀವೆಲ್ಲ ಹಿರಿಯರೆಲ್ಲ ಇದ್ದೀರಿ. ಈ ಕ್ಷಮಕ್ಷಮದಲ್ಲಿ ನಿಮ್ಮೆಲ್ಲರ ಸಮಕ್ಷಮದಲ್ಲಿ ಈ ಒಂದು 100 ವರ್ಷ ತುಂಬಿ 135 ವರ್ಷಕ್ಕೆ ಕಾಲಿಟ್ಟಿರುವಂಥ ಈ ಮಹಾನ್ ಸಂಸ್ಥೆಗೆ ನನ್ನ ಕೋಟಿ ನನ್ನ ಅಭಿನಂದನೆಗಳನ್ನು ಸಲ್ಲಿಸಿ, ನಮಸ್ಕಾರಗಳನ್ನು ಸಲ್ಲಿಸಿ, ಬಂಧುಗಳೇ, ನನ್ನ ಪ್ರಕಾರ ಒಂದು ದೊಡ್ಡ ಯೂನಿವರ್ಸಿಟಿಗಿಂತ 100 ವರ್ಷ ಸೇವೆ ಮಾಡಿರುವಂಥ ಈ ಶಾಲೆ ಭಾಳ ದೊಡ್ಡದು ಮತ್ತು ಮಹತ್ವದ್ದು ಅಂತ ನನ್ನ ಭಾವನೆ. ಯಾಕಂದರೆ ಯೂನಿವರ್ಸಿಟಿಗೆ ಬೇಕಾಗಿರುವಂಥ ಪ್ರೊಫೆಸರ್ಗಳು ತಯಾರಾಗೋದು ಈ ಶಾಲೆಯಲ್ಲಿ. ಯೂನಿವರ್ಸಿಟಿಯಲ್ಲಿ ತಯಾರಾಗುವಂಥ ಅಲ್ಲಿ ಓದುವಂಥ ಮಕ್ಕಳು ಅಲ್ಲಿ ಕಳಿಸ್ಬೇಕಾದ್ರೆ ಈ ಶಾಲೆಯಲ್ಲಿ ಕಲಿಬೇಕು. ಹೀಗಾಗಿ ಈ ಪ್ರಾಥಮಿಕ ಶಾಲೆ ನಮ್ಮ ಶಿಕ್ಷಣದ ಭದ್ರ ಬುನಾದಿ ಅಷ್ಟೇ ಅಲ್ಲ, ನಮ್ಮ ಶಿಕ್ಷಣದ ಅತ್ಯಂತ ಮಹತ್ವದ ಘಟ್ಟ ಪ್ರಾಥಮಿಕ ಶಿಕ್ಷಣ. ಮಕ್ಕಳಿಗೆ ಈ ಪ್ರಾಥಮಿಕ ಶಿಕ್ಷಣದಲ್ಲಿ ನಾವು ಯಾವ ರೀತಿ ಶಿಕ್ಷಣವನ್ನು ಕೊಡ್ತೇವೆ ಆ ರೀತಿ ನಾಗರಿಕರಾಗಿ ಅವರು ಹೊರಗೆ ಹೋಗ್ತಾರೆ. ಆದ್ದರಿಂದ ಅಕ್ಷರದ ಜ್ಞಾನ, ಶಬ್ದಗಳ ಜ್ಞಾನ, ಶಬ್ದಗಳಿಂದ ಬರುವಂಥ ವಾಕ್ಯಗಳ ಅರ್ಥ, ಆ ವಾಕ್ಯಗಳಿಂದ ಬಂದಂಥ ಅರ್ಥದ ವಿಷಯ, ಆ ವಿಷಯದಿಂದ ಬಂದಂಥ ಸಂಪೂರ್ಣವಾಗಿರುವಂಥ ಅರ್ಥ, ಜ್ಞಾನ, ವಿಷಯ, ಮುಂದೆ ಇದನ್ನೇ ಬಳಕೆ ಮಾಡಿ ಅವರು ತಮ್ಮ ಜ್ಞಾನವನ್ನು ವೃದ್ಧಿ ಮಾಡಿ, ಜ್ಞಾನದಿಂದ ವಿಜ್ಞಾನ, ವಿಜ್ಞಾನದಿಂದ ತಂತ್ರಜ್ಞಾನ, ತಂತ್ರಜ್ಞಾನದಿಂದ ತಂತ್ರಾಂಶ ಜ್ಞಾನ, ಹೀಗೆ ಶಿಕ್ಷಣ ಬೆಳೀತಾ ಇದೆ. ಇವತ್ತು ಜಾಗತೀಕರಣ ಆದಮೇಲೆ ನಮ್ಮ ತವರಮೆಳ್ಳಿಯ ಪ್ರಾಥಮಿಕ ಶಿಕ್ಷಣ ಶಾಲೆಯ ಮಕ್ಕಳು ವಿದೇಶದ ಮಕ್ಕಳ ಜೊತೆ ಪೈಪೋಟಿ ಮಾಡುವಂಥದ್ದು ಅನಿವಾರ್ಯ ಇದೆ. ಹೀಗಾಗಿ ನಮ್ಮ ಗುಣಮಟ್ಟವನ್ನು ಹೆಚ್ಚಿಸುವಂಥ ಕೆಲಸ ಇವತ್ತು ಆಗಬೇಕಾಗಿದೆ. ಶಿಕ್ಷಣದಲ್ಲಿ ಎರಡಾಗಬೇಕಾಗಿದೆ. ಒಂದು, ಶಿಕ್ಷಣದ ಗುಣಮಟ್ಟ, ಮಾತೃಭಾಷೆಯನ್ನು ಅತ್ಯಂತ ಅರ್ಥಪೂರ್ಣವಾಗಿ ಕಳಿಸೋದ್ರಿಂದ ಪ್ರಾರಂಭವಾಗಿ ವಿಷಯದ ಗುಣಮಟ್ಟ ವಿದ್ಯಾರ್ಜನೆ ಆಗಬೇಕಿಲ್ಲಿ. ಅದರ ಜೊತೆಗೆ ಇವತ್ತು ನಮ್ಮ ಮಕ್ಕಳಿಗೆ ಬೇಕಾಗಿರುವಂಥ 21ನೇ ಶತಮಾನದ ತಯಾರಿಯನ್ನು ಮಾಡುವಂಥ ಆತ್ಮಸ್ಥೈರ್ಯ ಕೊಡುವಂಥ ಕೆಲಸ ಆಗಬೇಕು. ಮತ್ತು ಚರಿತ್ರೆಯ ಜೊತೆಗೆ ಚಾರಿತ್ರ್ಯ ನಿರ್ಮಾಣ ಆಗಬೇಕು. ಈ ಶಾಲೆಗೆ ದೊಡ್ಡ ಚರಿತ್ರೆ ಇದೆ. ನಾನು ಹೇಳಿದೆ 135 ವರ್ಷ. ಇವತ್ತಿನ ಅವಶ್ಯಕತೆ ಈ ಮಕ್ಕಳು ಏನಿದ್ದಾರೆ, ಇವತ್ತಿನ ಮಕ್ಕಳಿಗೆ ಇವತ್ತು ಚಾರಿತ್ರ್ಯ ನಿರ್ಮಾಣ ಆಗಬೇಕಾಗಿದೆ, ಕ್ಯಾರೆಕ್ಟರ್ ಆಗಬೇಕು. ಆ ದಿಕ್ಕಿನಲ್ಲಿ ಇವತ್ತು ಎಲ್ಲ ಶಿಕ್ಷಕರು ಎಲ್ಲರೂ ಕೂಡ ಇದರಲ್ಲಿ ಪ್ರಯತ್ನಗಳನ್ನು ಮಾಡಬೇಕಾಗತ್ತೆ ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛಪಡ್ತೇನೆ. ಶಿಕ್ಷಣದ ಬಗ್ಗೆ ನಮ್ಮ ನಾಗೇಶ್ ಅವರು ಅತ್ಯಂತ ಕಾಳಜಿ ವಹಿಸಿ, ಅವರು ಶಿಕ್ಷಣ ಮಂತ್ರಿಗಳ ಕೆಲಸ ಮಾಡ್ತಾ ಇಲ್ಲ, ಒಬ್ಬ ಶಿಕ್ಷಣದ ತಜ್ಞರಾಗಿ, ಶಿಕ್ಷಣದ ಪ್ರೇಮಿಯಾಗಿ ತಳಹಂತಕ್ಕೆ ಹೋಗಿ, ಮಕ್ಕಳ ಹಂತಕ್ಕೆ ಹೋಗಿ ವಿಷಯನ ತಿಳ್ಕೊಂಡು ಸುಧಾರಣೆ ಮಾಡುವಂಥ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ. ಪ್ರಥಮ ಬಾರಿ ಅಂಥ ಶಿಕ್ಷಣ ಸಚಿವರು ನಮ್ಮ ಕರ್ನಾಟಕಕ್ಕೆ ಸಿಕ್ಕಿದ್ದಾರೆ ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛಪಡ್ತೀನಿ. ಗ್ರಾಮೀಣ ಪ್ರದೇಶದಿಂದ ಬಂದಿದ್ದರಿಂದ
ಆ ಗ್ರಾಮೀಣ ಪ್ರದೇಶದ ಶಿಕ್ಷಣದ ಎಲ್ಲ ಸಮಸ್ಯೆಗಳನ್ನು ಅವರು ಅರ್ಥವರಾಗಿದ್ದಾರೆ. ಇವತ್ತು ಈ ವರ್ಷ ಅತಿ ಹೆಚ್ಚು ಬಜೆಟು ನಾವು ಕೊಟ್ಟಿರುವಂಥದ್ದು ಶಿಕ್ಷಣ ಇಲಾಖೆಗೆ. ಮತ್ತು ಒಂದೇ ವರ್ಷದಲ್ಲಿ 8,101 ಶಾಲಾ ಕೊಠಡಿಗಳ ನಿರ್ಮಾಣ ಮಾಡ್ತಾ ಇದ್ದೇವೆ ಇಡೀ ರಾಜ್ಯದಲ್ಲಿ. ಇದೊಂದು ದಾಖಲೆ. ಕರ್ನಾಟಕ ಹುಟ್ಟಿದ ಮೇಲೆ ಯಾವುದಾದ್ರೂ ಒಂದೇ ವರ್ಷದಲ್ಲಿ ಇಷ್ಟು ದೊಡ್ಡ ಪ್ರಮಾಣದ ಶಾಲಾ ಕೊಠಡಿ ನಿರ್ಮಾಣ ಆಗಿದ್ದರೆ ಅದು 2022-23 ನಮ್ಮ ಸರ್ಕಾರದಲ್ಲಿ ಅಂತ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಅದು ಕೇವಲ ಅಷ್ಟೇ ಅಲ್ಲ, ಹಳೆ ಸ್ಕೂಲ್ಗಳನ್ನು ರಿಪೇರಿ ಮಾಡಿ ಅಲ್ಲಿ ಎಲ್ಲ ತಂತ್ರಾಂಶ ಜ್ಞಾನಗಳನ್ನು ಕೊಡುವಂಥ ಕೆಲಸ ಮತ್ತು 15,000 ಶಿಕ್ಷಕರ ನೇಮಕಾತಿ ಈಗಾಗಲೇ ಪೂರ್ಣಗೊಂಡಿದೆ. 15,000 ಬರುವಂಥ ವರ್ಷದಲ್ಲಿ ಇನ್ನೂ 15,000 ಶಿಕ್ಷಕರ ನೇಮಕ ಮಾಡುವಂಥ ತೀರ್ಮಾನವನ್ನು ನಾವು ಮಾಡಿದ್ದೇವೆ. ಇದು ಅತ್ಯಂತ ಅವಶ್ಯಕತೆ ಇದೆ. ಮತ್ತು ಶಿಕ್ಷಕರಿಗೆ ಟ್ರೈನಿಂಗ್ ಕೊಡುವಂಥ ವಿಶೇಷವಾಗಿರುವಂಥ ಕಾರ್ಯಕ್ರಮವನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ. ಶಿಕ್ಷಕರು ಕೂಡ ಸದಾಕಾಲ ಕಲಿಬೇಕು. ಒಮ್ಮೆ ವಿದ್ಯಾರ್ಥಿ ಆದರೆ ಜೀವನದ ಕೊನೆಯ ಉಸಿರುವರೆಗೂ ನಾವು ವಿದ್ಯಾರ್ಥಿಗಳು. ಏನು ಸಂದೀಪ್ ಸಾಹೇಬ್ರೆ, ಹೌದಲ್ಲ? ನೀವು ಪ್ರೊಫೆಸರ್ ಇದ್ರಿ, ಹುಬ್ಬಳ್ಳಿಯಲ್ಲಿ ಪ್ರೊಫೆಸರ್ ಕೆಲಸ ಮಾಡಿದ್ರಿ, ಇಂಗಳಿಗೆ ಅವರು ಬೆಂಗಳೂರಿನಲ್ಲಿ ಪ್ರೊಫೆಸರ್ ಕೆಲಸ ಮಾಡಿದ್ದಾರೆ. ಆದರೂ ಕೂಡ ಇನ್ನೂ ಕಲಿತಾ ಇದ್ದೀರಿ. ನೀವು ಪ್ರತಿನಿತ್ಯ ಕಲಿಯೋದಿದೆ. ಒಮ್ಮೆ ವಿದ್ಯಾರ್ಥಿ ಆದರೆ ನಾವೆಲ್ಲ ಕೊನೆ ಉಸಿರುವರೆಗೂ ವಿದ್ಯಾರ್ಥಿ. ಡಿಗ್ರಿ ಆಗಿದೆ, ಇನ್ನೊಂದಾಗಿದೆ, ನಮ್ದು ಮುಗಿತು ಅನ್ನೋಂಗಿಲ್ಲ. ಶಾಲೆಯಲ್ಲಿ, ಕಾಲೇಜಲ್ಲಿ ಮೊದಲು ಪಠ್ಯ ಇರ್ತದೆ, ಸಿಲೆಬಸ್, ಆಮೇಲೆ ಪಾಠ ಆಗುತ್ತೆ, ಆಮೇಲೆ ಪರೀಕ್ಷೆ ಇರ್ತದೆ. ಬದುಕಿನಲ್ಲಿ ಹಂಗಲ್ಲ, ಉಲ್ಟಾ. ಮೊದಲು ಪರೀಕ್ಷೆ, ಆಮೇಲೆ ಅದರಿಂದ ಪಾಠ. ನಾವು ಪರೀಕ್ಷೆಗೆ ಒಳಪಟ್ಟು ಒಂದು ಪೆಟ್ಟು ಬಿದ್ದಾಗ ಅದರಿಂದ ಪಾಠ ಕಲಿತೀವಿ ಬದುಕಿನಾಗ. ಯಾಕಪ್ಪ, ಹೌದಲ್ಲ? ನಿಂದ ಉದಾಹರಣೆ ತಗೊಂಡು ಹೇಳತ್ತಲ್ಲ. ಹೀಗಾಗಿ ನಾವು ಬದುಕಿನಲ್ಲಿ ಯಶಸ್ವಿ ಆಗಬೇಕಾದ್ರೆ, ಪಾಸ್ ಆಗಬೇಕಾದ್ರೆ ಏನು ಪಾಠ ಕಲ್ತಿರ್ತೀವಿ, ಪಠ್ಯ ಕಲ್ತಿರ್ತೀವಿ, ಅಲ್ಲಿ ಪಾಸ್ ಆದಾಗ ಇಲ್ಲಿ ಪಾಸ್ ಆಗಕ್ಕೆ ಸಾಧ್ಯ ಇದೆ. ಹೀಗಾಗಿ ಒಮ್ಮೆ ವಿದ್ಯಾರ್ಥಿ ಆದರೆ ಇನ್ನೊಮ್ಮೆ ವಿದ್ಯಾರ್ಥಿ. ಇವತ್ತು ಭಾಳ ಸಂತೋಷ ಆಗಿದೆ. ನಿಮ್ಮ ಶಾಲೆಗೆ 4 ಕೊಠಡಿಗಳನ್ನು ಕೂಡಲೇ ಮಂಜೂರಾತಿಯನ್ನು ಮಾಡ್ತಾ ಇದ್ದೇನೆ. ಇನ್ನೊಂದು 4 ಕೊಠಡಿ, 1 ಶೌಚಾಲಯ, ಹೈಟೆಕ್ ಶೌಚಾಲಯ ನಿರ್ಮಾಣ ಮಾಡೋದಕ್ಕೆ ನಾನು ಮಂಜೂರಾತಿಯನ್ನು ಮಾಡ್ತೇನೆ. 15 ದಿವಸದೊಳಗಡೆ ಆ ಕೆಲಸ ಶುರುವಾಗುತ್ತೆ. ನಮ್ಮ ಇಂಗ್ಲಿಗರು ಬರೀರಿ ಅಂತಿದ್ರು. ಬರೆಯೋದೇನು ಬೇಡ, ಇಲ್ಲಿ ಮನಸ್ಸಿನಾಗೈತೆ ಆಗುತ್ತೆ ಅಂತ ಹೇಳಿ ನಾವು 15 ದಿವಸದಲ್ಲಿ ಆ ಕೆಲಸ ಪ್ರಾರಂಭ ಆಗುತ್ತೆ. ಮತ್ತು ನಿಮ್ಮ ಶಾಲೆಗೆ ನಿಮ್ಮ ಪ್ರಧಾನ ಗುರುಗಳು ಏನು ಕಾಂಪ್ಯೂಟರ್ಸ್ ಎಷ್ಟು ಬೇಕಂತಾರ ಅಷ್ಟು ಕಾಂಪ್ಯೂಟರ್ಸ್ಗಳನ್ನ ಒದಗಿಸಿ ಕೊಡ್ತೇನೆ ಅನ್ನೋಂಥ ಮಾತನ್ನು ಹೇಳಕ್ಕೆ ಇಚ್ಛೆಪಡ್ತೇನೆ. ನಮ್ಮ ಗ್ರಾಮ ಪಂಚಾಯಿತಿಯ ಯುವಕರು ಸಂತೋಷ ಮತ್ತು ಅವನ ಟೀಮ್ ಭಾಳ ಉತ್ಸಾಹದಲ್ಲಿದ್ದಾರೆ. ಹಲವಾರು ಕಾಮಗಾರಿಗಳ ಬಗ್ಗೆ ಅವ್ರು ನನ್ನ ಗಮನವನ್ನು ಸೆಳೆದಿದ್ದಾರೆ. ಆದರೆ ಒಂದನ್ನು ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಈಗಾಗಲೇ 21 ಕೋಟಿ ರೂಪಾಯಿಯಷ್ಟು ತವರಮೆಳ್ಳಳ್ಳಿಯ ವಿವಿಧ ಅಭಿವೃದ್ಧಿ ಕೆಲಸವನ್ನು ನಾವು ಈಗಾಗಲೇ ಮಂಜೂರಾತಿಯನ್ನು ಮಾಡಿದ್ದೇವೆ. ಆ ಪಟ್ಟಿ ತಗೊಳ್ರಿ. ಪಟ್ಟಿ ತಗೊಂಡು ಆ ಕೆಲಸವನ್ನು, ಗುಣಮಟ್ಟದ ಕೆಲಸವನ್ನು ಮಾಡಿಸುವಂಥ ಜವಾಬ್ದಾರಿ ನಿಮ್ಮದು. ನಾವು ಹಣ ಮಂಜೂರಾತಿ ಮಾಡುವಂಥದ್ದು ಒಂದು ಭಾಗ, ಆದರೆ ಅದು ಪೂರ್ಣ ಪ್ರಮಾಣದಲ್ಲಿ ನೀವು ಗುಣಮಟ್ಟದ ಕೆಲಸ ಆಗಬೇಕು. ರಸ್ತೆಗಳಂತೂ ಕಾಂಕ್ರೀಟ್ ರಸ್ತೆ, ತವರಮಳ್ಳಿ ಹರಿವಿ ರಸ್ತೆ, ಹಲ್ಸೂರು ರಸ್ತೆ ಮತ್ತು ಹಲ್ಸೂರು ಹರಿವಿ ರಸ್ತೆ ಜೊತೆಗೆ ಕುಂದೂರು ರಸ್ತೆ, ಹೊಸಕೆರೆ ರಸ್ತೆ, ಸ್ಮಶಾನ ರಸ್ತೆ, ಸೌರ್ ರಸ್ತೆ, ಹೀಗೆ ಆಮೇಲೆ ಮನೆಗಳು 200 ಹೆಚ್ಚು ಮನೆಗಳು ಮತ್ತು ಸಮುದಾಯ ಭವನ ಒಂದು 7-8 ಸಮುದಾಯ ಭವನಗಳನ್ನು ಮಂಜೂರಾತಿ ಮಾಡಿದ್ದೀವಿ.
ಎಲ್ಲ ಗಂಗಾ ಪರಮೇಶ್ವರಿಂದ ಹಿಡಿದು ಎಲ್ಲ ಸಮುದಾಯ ಭವನಕ್ಕೂ ಇವತ್ತು ಅನುದಾನವನ್ನು ಕೊಟ್ಟಿದ್ದೇವೆ. ವೀರಭದ್ರೇಶ್ವರ ಅವು ಇವು ನನ್ನ ಹೆಸರು ಹೇಳಕ್ಕೆ ಹೋಗೋದಿಲ್ಲ, ಯಾಕಂದ್ರೆ ನೀವು ಬರ್ಕಿದ್ದೀರಿ. ನಾನು ಏನೊಂದು 7-8 ಹೆಸರು ಹೇಳ್ತೇನೆ, ಅದನ್ನು ಬಿಟ್ಟು ಇನ್ನೊಂದು ಕೇಳಿಬಿಡ್ತೀನಿ. ಇರಲಿ, ಈಗ ಮತ್ತೆ ಈಗಾಗಲೇ ಮನವಿ ಬಂದಿದ್ದಾವೆ, ಅವು ಅಷ್ಟಕ್ಕೂ ಕೂಡ ಮಂಜೂರಾತಿಯನ್ನು ಕೊಡ್ತೇನೆ. ಈ ವರ್ಷ ಯಾವುದು ಸಮುದಾಯ ಭವನ ಉಳಿಬಾರ್ದು, ಶಾಲಾ ಕೊಠಡಿ ಉಳಿಬಾರ್ದು, ಯಾವ ರಸ್ತೆ ಉಳಿಬಾರ್ದು, ಎಲ್ಲ ಕೆಲಸವನ್ನು ಮಾಡ್ತೀವಿ. ಪೈಪ್ಲೈನ್ ರಸ್ತೆಯನ್ನು ಮಾಡ್ತೀವಿ. ಗ್ರಾಮ ವಿಕಾಸವನ್ನು ಕೂಡ ಹಾಕ್ತೀನಿ ಅಧ್ಯಕ್ಷ, ಚಿಂತೆ ಮಾಡಬೇಡ. ಸ್ಮಶಾನ ರಸ್ತೆ, ಅದಕ್ಕೆ ಬ್ರಿಡ್ಜ್ ಏನು ಬೇಕು ಅದನ್ನು ಕೂಡ ಕೆಲಸವನ್ನು ಪ್ರಾರಂಭ ಮಾಡ್ತೀವಿ. ನಾನು ನನ್ನ ಮಕ್ಕಳಿಗೆ ಒಂದು ವಿಚಾರವನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲ ಮಾಡೋಣ, ಏನು ಕೇಳ್ತೀವಿ ಮಾಡೋಣ. ಹೊಸ ಹಲ್ಸೂರ್ದು ಹೇಳಿಲ್ಲ ನಾನು, ಹೊಸ ಹಲ್ಸೂರ್ದು ಬೇರೆ ಲಿಸ್ಟ್ ಐತಿ. ಅದು ನಿಮ್ದೆಲ್ಲ ಕೋಲಿ ಐತಿ, ನಿಮ್ದೆಲ್ಲ ರೇವಣ ಸಿದ್ದೇಶ್ವರ ಎಲ್ಲ ಅದಾವೆ. ಮಾಡೋಣ. ರೇಣುಕಾಚಾರ್ಯ ತಮ್ಮ ತಡಿಯ ಜಾಗ ಇಲ್ಲಿ ಸ್ಕೂಲ್ ರೂಮ್ ಕಟ್ಟಾಕ ಜಾಗ ಇಲ್ಲಿ ಗ್ರೌಂಡ್ ಗುಂಟ ಅಲ್ಲೇ. ನಾನೇನು ಹೇಳಕತ್ತೀನಿ, ಯಾರ ಜಾಗ ಕೊಡಕ್ಕೆ ಮುಂದೆ ಬರ್ರಿ, ಅದನ್ನು ಖರೀದಿ ಮಾಡಿಸಿ ಶಾಲೆಗೆ ನಾನು ಕೊಡಕ್ಕೆ ತಯಾರಿದ್ದೀನಿ. ಯಾರ್ದಾರ ಕೊಡ್ರಿ, ನಾನು ಈಗ ಬಹಿರಂಗವಾಗಿ ಕೇಳಕ್ಕೆ ಹೋಗೋದಿಲ್ಲ. ಬಂದು ನನಗೆ ಭೇಟಿಯಾಗ್ರಿ, ನಾನು ಕೊಡ್ತೇನೆ ಅಂತ ಹೇಳ್ರಿ. ಅದಕ್ಕೆ ಹಣವನ್ನು ಕೊಟ್ಟು ಖರೀದಿ ಮಾಡಿ ಶಾಲೆಗೆ ಡೊನೇಷನ್ ಕೊಡೋದಕ್ಕೆ ನಾನು ತಯಾರಿದ್ದೀನಿ. ನಾನು ಮಕ್ಕಳಿಗೆ ಒಂದೆರಡು ಮಾತುಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮ್ಮ ದೇಶದ ಭವಿಷ್ಯ ತಾವು ಅತ್ಯಂತ ಉತ್ತಮವಾದಂಥ ಶಿಕ್ಷಣ ಪಡೆದು ನೀತಿವಂತರಾಗಿ ಬರುವಂಥ ದಿನಗಳಲ್ಲಿ ಅತ್ಯಂತ ಯಶಸ್ವಿ ಆಗಬೇಕು. ಯಶಸ್ವಿ ಆಗಬೇಕಾದ್ರೆ ನೀವು ನಿಮ್ಮ ಮೇಲೆ ಭಾಳ ವಿಶ್ವಾಸ ಇಡಬೇಕು. ಮೊದಲು ನಿಮ್ಮ ಮೇಲೆ ವಿಶ್ವಾಸ. ನಿಮ್ಮ ಮೇಲೆ ನಿಮ್ಗೆ ವಿಶ್ವಾಸ ಇದ್ದರೆ ಜಗತ್ತನ್ನು ಗೆಲ್ಲಬಹುದು. ಆಟ ಆಡಬೇಕಾದ್ರೆ 2 ಥರ ಇರ್ತದೆ. ಏನಪ್ಪ ಅಂತಂದ್ರೆ, ಕೆಲವರು ಆಟ ಹೆಂಗೆ ಆಡ್ತಾರೆ ಅಂದ್ರೆ ಸೋಲ್ಬಾರ್ದಂತ ಆಟ ಆಡ್ತಾರೆ. ನಾವು ಸೋಲ್ಬಾರ್ದು. ಇನ್ನೊಂದು ಥರ ಆಟ ಆಡೋದಿದೆ, ನಾ ಗೆಲ್ಲಬೇಕು ಅಂತ ಆಟ ಆಡೋದು. ಎರಡೂ ಒಂದೇ. ಆದರೆ ಸೋಲಬಾರ್ದಂತ ಆಟ ಆಡೋದು ರಕ್ಷಣಾತ್ಮಕವಾದ ಆಟ. ಗೆಲ್ಲಬೇಕಂತ ಆಡೋದು ಅಕ್ರಮಶಾಲಿ ಆಟ. ನಿಮ್ಮ ಜೀವನದಲ್ಲಿ ಗೆಲ್ಲಬೇಕಂತ ಆಟ ಆಡಬೇಕು. ನೀವು ಗೆಲ್ಲಬೇಕಂತ ಓದಬೇಕು, ಗೆಲ್ಲಬೇಕಂತ ಹೇಳಿ ನೀವು ಕೆಲಸ ಮಾಡಬೇಕು. ಅಂದಾಗ ಯಶಸ್ವಿ ಸಾಧ್ಯ ಇದೆ. ಎರಡನೇದಾಗಿ, ಯಾವುದಾದ್ರೂ ವಿಷಯ ಗುರುಗಳು ಹೇಳಿದ್ರೆ ಯಾಕೆ, ಏನು, ಎಲ್ಲಿ, ಎಷ್ಟು ಈ 5 ಪ್ರಶ್ನೆಗಳಿಗೆ ಹಾಕಬೇಕಾದ್ರೆ ಆವಾಗ ತಾರ್ಕಿಕವಾಗಿ ಚಿಂತನೆಯನ್ನು ಬರ್ತದೆ. ಆವಾಗ ನೀವು ಆಟೋಮೆಟಿಕ್ಲಿ ನಿಮ್ಗೆ ನೆನಪಿರ್ತದೆ, ಕಂಠಪಾಠ ಮಾಡೋ ಅವಶ್ಯಕತೆ ಇಲ್ಲ. ಇನ್ನೊಂದು, ಈಗ ನೀವೇನು ಆಗಬೇಕಂತ ತೀರ್ಮಾನ ಮಾಡ್ತೀರಿ, ಅದಾಗಕ್ಕೆ ಸಾಧ್ಯ ಇದೆ, ನಿಮ್ಮ ಕೈಯಲ್ಲಿದೆ. ಅತ್ಯಂತ ಎತ್ತರದ ಶಿಖರ ಯಾವುದು ಜಗತ್ತಿನಲ್ಲಿ? ಮೌಂಟ್ ಎವರೆಸ್ಟ್. ತಡೀಲಿ, ನೀವು ಹೇಳ್ತೀರಿ, ಮಕ್ಕಳು ಹೇಳಿ. ಮೌಂಟ್ ಎವರೆಸ್ಟ್. ಅದನ್ನು ಪ್ರಥಮ ಬಾರಿ ಹತ್ತಿದವ್ರು ಯಾರು? ತೇನ್ಸಿಂಗಿನ ಕಥೆ ಹೇಳ್ತೇನೆ. ಅವನು ಹಿಮಾಲಯ ತಪ್ಪಲು ತೆಳಗಡೆ ಇದ್ದ. ಶರ್ಫ್ ಜಾತಿ. ಶರ್ಫ್ ಅಂತಂದರೆ ಕುರಿಕಾಯವು. ಅವನ ತಾಯಿ 25 ಕುರಿ ತಗೊಂಡು ಹೋಗಿ ಪಕ್ಕದ ಒಂದು ಸಣ್ಣ ಗುಡ್ಡದ ಮೇಲೆ ಮೇಯಕ್ಕೆ ಬಿಡ್ತಿದ್ಲು. ರೊಟ್ಟಿ ಗಂಟು ಕೊಟ್ಟು ಸಂಜೆ ಮಾಡ ಮೇಯಿಸ್ಕೊಂಡು ಒಳ್ಳೆ ಬಾ ಅಂತ. ಬರುವಾಗ ಅಕ್ಕಿ ಚೆಲ್ಲಿಸವ್ರು ಹೇಳ್ತಾ ಇದ್ಲು, ಇಲ್ಲಿ ಪಕ್ಕದಲ್ಲಿ ಅತಿ ಎತ್ತರೈತಲ್ಲಿ ಇದು ಎವರೆಸ್ಟು, ಇದನ್ನು ಹತ್ತಿ ಅಂತ ಕೇಳ್ತಿದ್ಲು. ದಿವಸ ಇದನ್ನು ಹತ್ತಿ ಅಂತ ಕೇಳ್ತಿದ್ಲು. ಅವನು 42ನೇ ವರ್ಷದಲ್ಲಿ ಹತ್ತಿದ. ಭಾಳ ಕಷ್ಟ. ಹೆಂಗಂಗೆ ಎತ್ತರ ಮೇಲೆ ಹೋಗ್ತೇವೆ ಹಂಗೆ ಆಮ್ಜನಕ ಕಮ್ಮಿ ಆಗುತ್ತೆ. ಭಾಳ ಜನ ಅದನ್ನ ಹತ್ತಕ್ಕೆ ಹೋಗಿ ಸಾವನ್ನಪ್ಪಿದ್ರು. ಆದರೆ ಇವ ದಿಟ್ಟತನದಿಂದ ಹತ್ತಿ ಅಲ್ಲಿ ಭಾರತ ಧ್ವಜವನ್ನು ನೆಟ್ಟ. ಕೆಳಗಡೆ ಬಂದ ಕೂಡಲೇ ನಮ್ಮ ಬುದ್ಧಿವಂತ ಪತ್ರಕರ್ತರು ಕೇಳಿದರು, 42ನೇ ವರ್ಷಕ್ಕೆ ಹತ್ತಿಲ್ಲ ತಮ್ಮ ಹೆಂಗೆ? ಅವನು ನಕ್ಕೊಂತ ಹೇಳಿದ, ನಾನು 42 ವರ್ಷಕ್ಕೆ ಹತ್ತಿಲ್ಲ, 10ನೇ ವಯಸ್ಸಿನಾಗಿದ್ದಾಗ ಹತ್ತೇನೆ ನಾನು. ಯಾವಾಗ